ಈಗ ವೃಷಭ ರಾಶಿಯ ವಿಚಾರವನ್ನು ನೋಡೋಣ. ಇದರಲ್ಲಿ ಎಷ್ಟು ಗುಣಗಳು ಲಭಿಸ್ತದೆ, ಯಾವ ದೋಷಗಳು ಗುಣಗಳನ್ನು ಹರಣ ಮಾಡ್ತದೆ, ಇದು ನಮಗೆ ಬಹಳ ಪ್ರಾಮುಖ್ಯ. ನಾವು ಒಟ್ಟಿನಲ್ಲಿ ಒಂದು ಗುಡ್ಡೆ ರಾಶಿ ಹಾಕೋದು, ಲಾಭಗಳು ಅಲ್ಲಿಷ್ಟು ಬೀಳ್ತವೆ. ಆಮೇಲೆ ಆ ಲಾಭಗಳನ್ನು ಹೊಡೆಯುವಂಥದ್ದು ದೋಷಗಳು ಅದೆಷ್ಟು ಇರ್ತವೆ ಅಂತೇಳಿ ಇದನ್ನು ನಾವು ಮನನ ಮಾಡಿಕೊಂಡು ಮುಂದುವರಿದರೆ ಭವಿಷ್ಯತೆಯಲ್ಲಿ ನಿಖರತೆ ಜಾಸ್ತಿ ಬರ್ತದೆ. ನೋಡಿ, ಈ ವೃಷಭ ರಾಶಿ ಅದು ಚತುಷ್ಪಾದ ರಾಶಿ ಆಗ್ತದೆ. ಅದಕ್ಕೆ ಅಧಿಪತಿ ಶುಕ್ರ. ಈ ವೃಷಭ ರಾಶಿಗೆ ಯೋಗಕಾರಕ ಶನಿ ಆಗ್ತಾನೆ. ಆ ಯೋಗಕಾರಕನೇ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಎರಡನೇ, ವೃಷಭ ರಾಶಿಗೆ ಷಷ್ಠಾಧಿಪತಿ ರೋಗಕಾರಕ ಋಣಕಾರಕ ಶುಕ್ರ ರಾಶಿ ಅಧಿಪತಿಯೇ ಆಗ್ತದೆ. ಅಂದರೆ ಇಲ್ಲಿ ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಉಂಟು. ಅದೂ ಅಲ್ಲದೆ ಒಂದು ಬುದ್ಧಿ ತಿಳುವಳಿಕೆ ಹೇಳುವಂತಹ ಗುರು ಕೂಡ ಅಷ್ಟಮದಲ್ಲಿ ಇರುವಂಥದ್ದು. ಹಾಗಾಗಿ ವೃಷಭ ರಾಶಿಯವರಿಗೆ ಪರಿಪೂರ್ಣ ಉತ್ತಮ ಸ್ಥಿತಿ ಅಂತೇಳಿ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದರೆ ಹಾಗೆಂತೇಳಿ ಅವರು ಭಯಪಡಬೇಕಾಗಿಲ್ಲ. ರಾತ್ರಿ ಕಳೆದ ಮೇಲೆ ಹಗಲು ಬರ್ತದೆ, ಹಗಲು ಕಳೆದ ಮೇಲೆ ರಾತ್ರಿ ಬರ್ತದೆ. ಆದರೆ ಇದೊಂದು ವರ್ಕಿಂಗ್ ಪೀರಿಯಡ್, ನಮ್ಮ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ಜಾತಕದಲ್ಲಿ ಉದ್ವೇಗಗಳ ಆಧಾರದಲ್ಲಿ ಗೋಚಾರದ ಫಲ ಲಭಿಸ್ತದೆ. ಇವರಿಗೆ ಅನಾರೋಗ್ಯಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಸಣ್ಣ ಪ್ರಾಯದವರಿಗೆಲ್ಲ ಒಂದು ಹಂತ ದಾಟಿದವರಿಗೆ ಅನಾರೋಗ್ಯಗಳು ಬರ್ಬೋದು. ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದಾಗ ಆವಾಗ ಅನಾರೋಗ್ಯಗಳು ಸಹಜ. ಈ ಅನಾರೋಗ್ಯಗಳು ಉಲ್ಬಣ ಆಗುವಂತಹ ಸ್ಥಿತಿಗಳು. ಅಂದರೆ ಒಂದು ನೆನಪಿಟ್ಟುಕೊಳ್ಳಿ, ರೋಗದಿಂದ ಯಾವ ಮನುಷ್ಯನೂ ಸಾಯುವುದಿಲ್ಲ, ರೋಗದ ಭಯದಿಂದ ಸಾಯ್ತಾನೆ. ಹಾಗಿರುವಾಗ ಇಲ್ಲಿ ಭಯ ಹುಟ್ಟಿಕೊಳ್ತದೆ, ಏನಾಗಿ ಬಿಡುತ್ತೋ ಅಂತ ಹೇಳುವಂಥದ್ದು. ಒಂದು ಕಡೆ ಗುರುವು ಜ್ಞಾನಕಾರಕ ಗುರುವು ಕೂಡ ಅಷ್ಟಮದಲ್ಲಿ, ಇನ್ನೊಂದು ಶರೀರದ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಶನಿಯೂ ಅಷ್ಟಮದಲ್ಲಿರುವಂಥದ್ದು. ಇದು ತುಂಬ ಅಪಾಯಕಾರಿ ಸ್ಥಿತಿ. ಹಾಗೆಂತೇಳಿ ಬೇರೆ ಗ್ರಹರು ಅವರೆಲ್ಲ ಬೇರೆ ಬೇರೆ ಸ್ವರೂಪದ ಫಲವನ್ನು ಕೊಟ್ಟುಕೊಂಡು ಈ ದೋಷಗಳನ್ನು ಹರಣ ಮಾಡುವಂಥದ್ದು, ಕೆಲವೊಮ್ಮೆ ದೋಷಗಳನ್ನು ಜಾಸ್ತಿ ಕೂಡ ಮಾಡಬಹುದು. ಇಲ್ಲಿ ಕೇತು ಅವನು ಕೂಡ ಅಷ್ಟಮದಲ್ಲಿರುವಂಥದ್ದು. ಕೇತು ದುಃಖಕಾರಕ, ದುಃಖವನ್ನು ತರ್ತಾನೆ. ಒಂದು ಸಣ್ಣ ಜ್ವರ ಬಂದುಬಿಟ್ರೆ ಅವ ಪೂರ್ತಿ ಖಿನ್ನನಾಗಿ ದುಃಖಿಸ್ತಾನೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ ಅವನಿಗೆ ಸಿಗುವಂತಹ ಔಷಧಿಗಳೇನಿದೆ ಅದು ಫಲಿತಕ್ಕೆ ಬಾರದೆ ಹೋಗಬಹುದು. ಯಾವಾಗ ಈ ವಾತಾವರಣ ಹೀಗೆ ಅಂತೇಳಿ ನಮಗೆ ಗೊತ್ತಾದರೆ ನಮಗೆ ಭಯ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಶನಿ ಮುಂದಿನ ಜನವರಿಗೆ ಅವನು ಮಕರ ರಾಶಿಗೆ ಹೋಗ್ತಾನೆ, ಅಲ್ಲಿ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ಹಾಗಾಗಿ ಇಲ್ಲಿ ನಡೆದಂತಹ ಈ ಅಷ್ಟಮ ಸ್ಥಿತಿಯಲ್ಲಿ ನಡೆದಂತಹ ಈ ವಿಚಾರಗಳೇನಿವೆ ಅದಕ್ಕೆ 9ನೇ ಮನೆಗೆ ಹೋದಾಗ ಮಾರಕವು ಧರ್ಮಭ್ರಷ್ಟರಾಗುವಂಥದ್ದು, ಮಾರಕವೂ ಆದೀತು. ಇವತ್ತಿನ ದಿನದ್ದು ರಿಸಲ್ಟ್ ನಾಳೆ ಸಿಕ್ಕುವಂಥದ್ದು, ಇವತ್ತು ಮಾಡಿಕೊಂಡಂಥ ಪ್ರಮಾದಗಳು. ಅಂದರೆ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ವಿಚಾರ ಏನಂತ ಹೇಳಿದರೆ ಒಂದು ರೀತಿಯ ರೆವಲ್ಯೂಷನರಿ ಮೈಂಡ್, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿಕೊಂಡು ಅವರು ಹಿಂದೆ ಮುಂದೆ ನೋಡೋದಿಲ್ಲ, ತಕ್ಷಣಕ್ಕೆ ಹಾರಿ ಬಿಡುವಂಥದ್ದು. ನಾವು ಅನೇಕ ವೃಷಭ ರಾಶಿಯವರನ್ನು ನೋಡಿದ್ದೇವೆ. ಅವರು ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ತಾರೆ. ಯಾಕೆಂದರೆ ಷಷ್ಠಾಧಿಪತಿ ಶುಕ್ರನಾಗಿರುವಾಗ ಅಲ್ಲಿ ತೊಂದರೆಗಳೆಲ್ಲ ಉಂಟಾಗ್ತದೆ. ಇನ್ನು ಅವಿವಾಹಿತರಿಗೆ ಸದ್ಯಕ್ಕೆ ವಿವಾಹ ಯೋಗ ಇಲ್ಲ. ಆದರೆ ಅವರ ಲಗ್ನದ ಆಧಾರದಲ್ಲಿ ಹೇಳಬೇಕು. ಅವರ ಜಾತಕ ನೋಡಿದಾಗ ಲಗ್ನಕ್ಕೆ ಸಪ್ತಮ ದೃಷ್ಟಿ ಗುರುವಿದ್ದಾಗ ಖಂಡಿತವಾಗೂ ವಿವಾಹ ಆಗ್ತದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಾರ್ಚ್ 29ರವರೆಗೆ ವಿವಾಹ ಯೋಗ ಉಂಟು, ಆಮೇಲೆ ವಿವಾಹ ಯೋಗ ಇಲ್ಲ. ಆವಾಗ ನಿರಾಕರಣೆ ಮಾಡುವಂಥದ್ದು, ತಾನು ಅದು ಬೇಡ ಹುಡುಗಿ ಅಂತ ಹೇಳುವಂಥದ್ದು, ಇದನ್ನೆಲ್ಲ ಓವರಲ್ ಆಗಿ ಯೋಚನೆ ಮಾಡಿಕೊಂಡು ಮಾಡಿದರೆ ಅವನಿಗೆ ವಿವಾಹ ತಡ ಆಗ್ಬೋದು. ಇನ್ನು ಈ ವೃಷಭ ರಾಶಿಗೆ ಪಂಚಮಾಧಿಪತಿ ಬುಧನಾಗ್ತಾನೆ. ಅವನು ಬುಧನಿಂದ ಏನು ಚಿಂತನೆ ಮಾಡಬೇಕು ಅಂತ ಹೇಳಿದರೆ ವ್ಯವಹಾರಗಳನ್ನು ಚಿಂತನೆ ಮಾಡಬೇಕು. ಅಲ್ಲಿಗೆ ಶನಿ ದೃಷ್ಟಿ ಇದೆ. ಆಗ ಈ ಶನಿಯು ಬುಧನಿಗೆ ಇಷ್ಟ ಗ್ರಹನೂ ಆಗಿರುವುದರಿಂದ ಇದು ಒಳ್ಳೆಯದು. ಆವಾಗ ಸಂಪಾದನೆಗಳಿಗೆ ಕೊರತೆ ಬರುವುದಿಲ್ಲ, ಸಂಪಾದನೆಗಳು ಬರ್ತದೆ. ಆದರೆ ಇವರೇನು ಮಾಡ್ತಾರೆ, ವೃಷಭ ರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇರುವುದು, ಕಲಹ ಸ್ವಭಾವ, ಇನ್ನೊಂದು ತನ್ನದನ್ನೇ ತಾನು ಹೇಳಿಕೊಳ್ಳುವಂಥದ್ದು, ಇಗ್ನೋರಿಂಗ್. ಇದನ್ನೆಲ್ಲ ಮಾಡಬೇಡಿ. ಇದನ್ನೆಲ್ಲ ಮಾಡಿಕೊಂಡ್ರೆ ಇಲ್ಲಿರುವಂತಹ ಶನಿ ಮತ್ತು ಗುರುಗಳ ದೋಷಗಳು ಅದು ಉಲ್ಬಣ ಆಗ್ತದೆ, ಅದರಿಂದ ತೊಂದರೆಗಳು ಬರ್ತದೆ ಅಂತ ಹೇಳ್ತೇನೆ ನಾನು. ಇನ್ನು ವೃಷಭ ರಾಶಿಯ ಗುಣಗಳನ್ನು ಹೇಳಿ ಆಯಿತು, ವರ್ಷ ಫಲವನ್ನು ಹೇಳಿ ಆಯಿತು. ನಂತರ ಈ ಫಲಕ್ಕೆ ಒಂದು ಪ್ರಾಯಶ್ಚಿತ್ತಗಳು, ಅಂದರೆ ಇದನ್ನು ಪರಿಹಾರಗಳು ಹೇಗೆ ಮಾಡಿಕೊಳ್ಳುವುದು ಅಂತ ಹೇಳುವಂಥ ವಿಚಾರಗಳನ್ನು ನೋಡೋಣ. ವೃಷಭ ರಾಶಿಗೆ ಬಾಧಕಾಧಿಪತಿ ಶನಿ ಆಗ್ತಾನೆ, ಪಂಚಮಾಧಿಪತಿ ಬುಧನಾಗ್ತಾನೆ. ಆವಾಗ ಇವರು ಬುಧನಿಂದ ಅನಿರುದ್ಧ ಶಕ್ತಿಯನ್ನು ನಾವು ನೋಡಬೇಕಾಗ್ತದೆ. ಶನಿಯಿಂದ
ಪ್ರದ್ಯುಮ್ನ ಶಕ್ತಿಯನ್ನು ನೋಡ್ತೇವೆ ನಾವು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಹರಿಹರರನ್ನು ಇಬ್ಬರನ್ನೂ ಸೇವನೆ ಮಾಡಬೇಕು, ಈಶ್ವರನನ್ನೂ ಪೂಜೆ ಮಾಡಬೇಕು, ವಿಷ್ಣುವನ್ನೂ ಪೂಜೆ ಮಾಡಬೇಕು. ಹೀಗೆ ಮಾಡಿದಾಗ ಅವರ ಮನೋನಿಯಂತ್ರಣ ಬರ್ತದೆ, ವಿಚಲಿತರಾಗುವುದಿಲ್ಲ. ತೊಂದರೆಗಳು ಬಂದಾಗ ಅವರಿಗೆ ಅಷ್ಟು ದೊಡ್ಡ ತೊಂದರೆಗಳಾಗುವುದಿಲ್ಲ. ಇನ್ನೊಂದು, ವೃಷಭರಾಶಿ ಜನಿತರಿಗೆ ಕರ್ಮಸ್ಥಾನ ಕುಂಭ ಆಗ್ತದೆ, ಅಲ್ಲಿ ಶತವಿಷ ನಕ್ಷತ್ರವೂ ಇರ್ತದೆ. ಇದು ಸಿನಿಮಾ ಅಥವಾ ಛಾಯಾಚಿತ್ರ ಕಲೆಗಳು, ಸಿನಿಮಾ, ಇನ್ನೊಂದು ಈ ಕಂಪ್ಯೂಟರ್ ಎಜುಕೇಷನ್ ಏನೇನಿದೆ ಇದೆ ಅಂದರೆ ಛಾಯೆಯಲ್ಲಿ ಬರುವಂಥದ್ದು, ಹಿಡಿಲಿಕ್ಕಾಗೋದಿಲ್ಲ ಅದನ್ನು, ಛಾಯೆಯಲ್ಲಿ ಬರುವಂತಹ ವ್ಯವಹಾರಗಳು. ಈ ವ್ಯವಹಾರಗಳನ್ನು ಮಾಡುವವರಿಗೆ ತುಂಬ ಒಳ್ಳೆಯ ಟೈಮ್ ಆಗ್ತದೆ. ಆದರೆ ಅವರು ಉದ್ಯೋಗಕ್ಕೊಳಗಾದರೆ, ಈಗ ಅವಸರದ ಸ್ವಭಾವದಲ್ಲಿ ಮಾಡಿದರೆ, ಹೇಳಿದ್ದನ್ನು ಕೇಳದಿದ್ದರೆ ಅವರಿಗೆ ತೊಂದರೆ ಬರ್ಬೋದು. ಇಂತಹ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಪಂಚಮಾಧಿಪತಿ ಮತ್ತು ನವಮಾಧಿಪತಿ ಶನಿ ಇವರಿಗೆ ಸಂಬಂಧಪಟ್ಟಂಥ ಶಕ್ತಿಗಳನ್ನು ನಾವು ರೂಢಿಸಿಕೊಳ್ಬೇಕು. ಬುಧನಿಂದ ಅನಿರುದ್ಧ ಶಕ್ತಿಯು, ಶನಿಯಿಂದ ಪ್ರದ್ಯುಮ್ನ ಶಕ್ತಿಯು, ನಾವು ಅದನ್ನು ಪಡಿಬೇಕು. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಬ್ಬರಿಗೆ ನೀವು ಸಾಲ ಕೊಟ್ಟಿರ್ತೀರಿ, ಆವಾಗ ನಿಮ್ಮ ಹತ್ರ ಒಂದು ಸಂಕರ್ಷಣ ಶಕ್ತಿ ಜಾಸ್ತಿ ಉಂಟು. ನೀವು ಅಲ್ಲಿ ಅವನನ್ನು ಗದರಿಸಿ ಬೆದರಿಸಿ ಅದು ಸಂಕರ್ಷಣ ಶಕ್ತಿ ಆಯಿತು, ನೀವು ಕೊಡ್ತೀಯೋ ಇಲ್ಲೋ ಅಂತೇಳಿ, ಅವನು ಅದೇ ಸಿಚುವೇಶನ್ ಕಾಯ್ತಾನೆ, ಕೊಡೋದಿಲ್ಲ, ಏನು ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಹಾಗೆ ಅಲ್ಲ, ಕಾನೂನು ರೀತಿಯಲ್ಲಿ ಹೋಗಬೇಕು. ಅನಿರುದ್ಧ ಶಕ್ತಿ ಸ್ವಲ್ಪ ಅವನನ್ನು ಮರಳು ಮಾಡುವಂಥದ್ದು, ಅವನಿಗೆ ಮನಸ್ಸನ್ನು ಖುಷಿಪಡಿಸುವಂಥದ್ದು, ಈ ಕ್ರಿಯೆಗಳನ್ನು ನೀವು ಮಾಡಿಕೊಂಡು ಹೋದರೆ ಖಂಡಿತವಾಗಿ ಕೂಡ ನೀವು ಕೊಟ್ಟಂತಹ ಸಾಲಗಳೇನುಂಟು, ಅಥವಾ ಯಾರೋ ಒಬ್ಬರ ಕೈಯಿಂದ ಸಾಲ ತಗೊಂಡಿರ್ತೀರಿ, ಅವನು ಗದರಿಸ್ತಾನೆ, ಆವಾಗ ನೀವು ಈ ಪ್ರಯೋಗಗಳನ್ನು ಮಾಡಿದರೆ ಖಂಡಿತವಾಗಿ ಕೂಡ ವೃಷಭ ರಾಶಿಗೆ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಹಾಗಾಗಿ ಈ ವೃಷಭ ರಾಶಿ ಈ ಪರ್ವಕಾಲದಲ್ಲಿ, ಅಂದರೆ ಮೇಷ ಸಂಕ್ರಮಣ ಪರ್ವಕಾಲ ಅಥವಾ ಪಾಡ್ಯ ಪರ್ವಕಾಲದಲ್ಲಿ ಎಲ್ಲ ರಾಶಿಯವರಿಗೆ ಹೇಳ್ತೇನೆ, ವಿಶೇಷವಾಗಿ ವೃಷಭ ರಾಶಿಗೆ ತೊಂದರೆ ಇರುವಂಥದ್ದು, ಅವರು ಆಯಾ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ವರ್ಷದ ಫಲವನ್ನು ಶ್ರವಣ ಮಾಡಿದಂತಹ ನಿಮಗೆ ದೇವರು ಸನ್ಮಂಗಳವನ್ನು ಕೊಡಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ.